ಕಾಂಗ್ರೆಸ್ ಪಟ್ಟದ ಫೈಟ್ ಬೆನ್ನಲ್ಲೇ ಇಬ್ಬರು ನಾಯಕರು ಏಕಾಏಕಿ ಭೇಟಿಯಾಗಿದ್ದಾರೆ. ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಎಚ್.ಸಿ. ಮಹದೇವಪ್ಪ ಮೀಟಿಂಗ್ ಮಾಡಿದ್ದಾರೆ. ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಈ ಮೀಟಿಂಗ್. ಪರಮೇಶ್ವರ್ ನಿವಾಸಕ್ಕೆ ಎಚ್.ಸಿ. ಮಹದೇವಪ್ಪ ಏಕಾಏಕಿಯಾಗಿ ಭೇಟಿ ಕೊಟ್ಟಿದ್ದಾದ್ರೂ ಯಾಕೆ ಅಂತ ಈಗಾಗಲೇ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳಿಕೆ ಕೊಡ್ತಿದ್ದಾರೆ. ಅದರ ಮಧ್ಯದಲ್ಲೇ ಈಗ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರದ ಮಧ್ಯದಲ್ಲಿ ಈ ರೀತಿ ಭೇಟಿಯಾಗಿರೋದು ಯಾಕೆ? TV5 ಕನ್ನಡ ಸ್ಫೋಟಿಸ್ತಾ ಇದೆ ಇಬ್ಬರು ಸಚಿವರ ಸಭೆಯ ಎಕ್ಸ್ಕ್ಲೂಸಿವ್ ಮಾಹಿತಿ. ಇಬ್ಬರು ಸಚಿವರ ಭೇಟಿಯ ಹಿಂದಿದೆಯಾ ಹಾಗಾದ್ರೆ ಆ ರಾಜಕೀಯ ಮಾತುಕತೆ? ಯಾವ ರಾಜಕೀಯ ಮಾತುಕತೆ? ಯಾವ ವಿಚಾರಕ್ಕೋಸ್ಕರ ಅವರು ಭೇಟಿಯಾಗಿದ್ದು? ತಿಂಡಿಗಷ್ಟೇ ಬಂದಿದ್ದು ಅಂತ ಮಹದೇವಪ್ಪ ಹೇಳಿದ್ದು ಸುಳ್ಳ ಹಾಗಾದ್ರೆ? ಇದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನೋದು ಜಸ್ಟ್ ನೆಪ ಅಷ್ಟೇನಾ ಅಂತ ದಲಿತ ಸಚಿವರ ಸಭೆಯ ವಿಚಾರಕ್ಕೆ ಮಾತುಕತೆ ಮಾಡಿದ್ರ ಇಬ್ಬರು ಸಚಿವರು? ದಲಿತ ಸಚಿವರ ಸಭೆ ವಿಚಾರದ ಹಿಂದೆ ಸರಿಯೋದು ಬೇಡ, ನಾವು ಹಿಂದೆ ಸರ್ಕೊಳ್ಳೋದು ಬೇಡ, ಇಟ್ಟಂತ ಹೆಜ್ಜೆ ಮುಂದೆನೇ ಇಡೋಣ ಹೊತ್ತು ಹಿಂದೆ ಸರಿಯೋದು ಬೇಡ. ಹೈಕಮಾಂಡ್ ಗಮನಕ್ಕೆ ತಂದೆ ನಾವೆಲ್ಲರೂ ಕೂಡ ಸಭೆ ಮಾಡೋಣ. ಸರ್ವ ಸದಸ್ಯರ ಸಭೆಯಲ್ಲಿ ಸುರ್ಜೇವಾಲಾ ಹೇಳಿದ ಹಾಗಾದ್ರೆ ಸರಿನಾ? ಎಲ್ಲರೆದುರು ಕೂಡ ನಮಗೆ ವಾರ್ನಿಂಗ್ ಕೊಡ್ತಾರೆ ಅಂದ್ರೆ ಅದನ್ನ ನಾವು ಕೇಳ್ಕೊಂಡು ಸುಮ್ಮನೆ ಇರಬೇಕಾ? ನಾವು ಕಷ್ಟಪಟ್ಟಿರೋದಕ್ಕೆ ತಾನೇ ಪಕ್ಷ ಇಲ್ಲಿವರೆಗೂ ಬಂದಿರೋದು, ಅಧಿಕಾರ ಹಿಡಿದಿರೋದು. ಸರ್ಕಾರ ಅಧಿಕಾರಕ್ಕೆ ಬರೋದ್ರಲ್ಲಿ ನಮ್ಮ ಸಮುದಾಯ ಸಿಂಹ ಪಾಲನ್ನ ಹೊಂದಿದೆ. ಸುರ್ಜೇವಾಲಾ ಮಾತಿನ ಬಗ್ಗೆ ಖರ್ಗೆಯವರ ಗಮನಕ್ಕೆ ತರಬೇಕು. ನಾವು ಸಮುದಾಯದ ವಿಚಾರದಲ್ಲಿ ಲೂಸ್ ಬಿಡೋದು ಅಥವಾ ಸಡಿಲವಾಗಿ ಬಿಡೋದು ನಾವು ಬೇಡ. ಸತೀಶ್ ಹಾಗೂ ರಾಜಣ್ಣ ಎಲ್ಲರೂ ಕೂಡ ನಾವು ಒಟ್ಟಾಗಲೇಬೇಕು ಅಂತ ಇಬ್ಬರು ಪಣ ತೊಟ್ಟಂತೆ ಕಾಣಿಸ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆ ಆಗ್ತಾ ಇತ್ತು. ಅದರ ಬೆನ್ನಲ್ಲೇ ದಲಿತ ಸಚಿವರು ಸಭೆ ಮಾಡೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ ಮೂಲಕ ಅದಕ್ಕೆ ಬ್ರೇಕ್ ಹಾಕಿದ್ರು ಅನ್ನೋದಿದೆ. ಸುರ್ಜೇವಾಲಾ ಅವರು ಕೂಡ CLP ಮೀಟಿಂಗ್ ಮಾಡಿದಂಥ ಸಂದರ್ಭದಲ್ಲಿ ಈ ಒಂದು ಸಭೆ ಏನಿದೆ ಅದನ್ನ ಸದ್ಯಕ್ಕೆ ಪೋಸ್ಟ್ಪೋನ್ ಮಾಡ್ಕೊಳ್ಳಿ ಅಂತ ಹೇಳಿದ್ರಂತೆ. ಹಾಗಾಗಿ ನಮ್ಮ ಸಮುದಾಯದಿಂದನೇ ಪಕ್ಷ ಅಧಿಕಾರಕ್ಕೆ ಬಂದಿರೋದು, ಪಕ್ಷ ಸಂಘಟನೆ ಮಾಡೋದ್ರಲ್ಲಿ ನಮ್ಮ ಪಾಲು ಸಿಂಹ ಪಾಲಿದೆ. ಹಾಗಿದ್ರೂ ಕೂಡ ಸುರ್ಜೇವಾಲಾ ಅವರು ಈ ರೀತಿ ವಾರ್ನ್ ಮಾಡಿರೋದು ಸರಿನಾ? ನಾವು ಇದೆಲ್ಲದ್ರ ಬಗ್ಗೆ ಕೂಡ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಗಮನಕ್ಕೆ ತರಬೇಕು. ನಾವು ಹೀಗೆ ಸೈಲೆಂಟ್ ಆಗಿದ್ರೆ ಸರಿ ಇರೋಲ್ಲ ಅಂತೇಳಿ ಈ ನಾಯಕರು ಮಾತಾಡ್ಕೊಂಡಿರ್ಬಹುದಾ, ಅದ್ರ ಬಗ್ಗೆ ಚರ್ಚೆ ಆಗಿರ್ಬೋದು ಅಂತ. ನಾವು ಪ್ರತಿ ಬಾರಿ ನಾಯಕರು ಭೇಟಿ ಆದಾಗಲೂ ಕೂಡ ಊಟಕ್ಕೆ ಬಂದಿದ್ವಿ, ಟಿಫನ್ಗೆ ಬಂದಿದ್ವಿ ಅಂತಾರೆ. ಬಟ್ ನಿಜವಾದಂಥ ಲೆಕ್ಕಾಚಾರ ಬೇರೆನೇ ಇರುತ್ತೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳಿ. ಈಗಾಗಲೇ ಈ ಇಬ್ಬರು ನಾಯಕರ ಭೇಟಿ ಹಿಂದೆ ಇರುವಂಥ ರಾಜಕೀಯ ಲೆಕ್ಕಾಚಾರ ಏನು ಅಂತ, ದಲಿತ ಸಭೆ ಮತ್ತೆ ಮಾಡಬೇಕು ಅಂತ ಏನಾದರೂ ತೀರ್ಮಾನ ಮಾಡ್ಕೊಂಡ್ರಾ? ಖಂಡಿತ ಸೌಖ್ಯ. ಮಹದೇವಪ್ಪ ಅವರು ಇವತ್ತು ಸದಾಶಿವನಗರದಲ್ಲಿರುವಂತಹ ಹೋಮ್ ಮಿನಿಸ್ಟರ್ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟಿದ್ರು. ಪರಮೇಶ್ವರ್ ಅವರ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ. ಯಾಕಂದ್ರೆ ಮಹದೇವಪ್ಪ ಅವರು ಹೇಳ್ತಾ ಇರುವಂತದ್ದು ನಾವು ತಿಂಡಿಗೆ ಬಂದಿದ್ವಿ ಅನ್ನುವಂಥದ್ದು. ತಿಂಡಿಗೆ ಬರೋದಕ್ಕೆ ಪರಮೇಶ್ವರ್ ಅವರ ನಿವಾಸಕ್ಕೆ ಏನಿದೆ, ಯಾಕಂದ್ರೆ ಸಂದರ್ಭ ಯಾವುದು, ಈ ಪ್ರಶ್ನೆಗಳು ಕೂಡ ಉದ್ಭವ ಆಗತ್ತೆ. ಯಾಕಂದ್ರೆ ಪರಮೇಶ್ವರ್ ಅವರ ಜೊತೆ ದಲಿತ ಸಮುದಾಯದ ಸಚಿವರ ಸಭೆಗೆ ಯಾವಾಗ ಡಿ.ಕೆ. ಶಿವಕುಮಾರ್ ಹೈಕಮಾಂಡ್ ಮೂಲಕ ಬ್ರೇಕ್ ಅನ್ನ ಹಾಕ್ತಿದ್ರು, ಆಗಿನಿಂದಲೂ ಕೂಡ ದಲಿತ ಸಮುದಾಯದ ಸಚಿವರ ಅಸಮಾಧಾನ ಹೆಚ್ಚಾಗ್ತಾ ಇದೆ. ರಾಜಣ್ಣ ಇರ್ಬೋದು, ಸತೀಶ್ ಜಾರಕಿಹೊಳಿ, ಪರಮೇಶ್ವರ್, ಎಚ್.ಸಿ. ಮಹದೇವಪ್ಪ ಎಲ್ಲ ನಾಯಕರು ಕೂಡ ಹೈಕಮಾಂಡ್ ವಿರುದ್ಧವೇ ಈಗ ಸಿಡಿದು ನಿಂತಿದ್ದಾರೆ. ಯಾಕಂದ್ರೆ ನಾವು ನಮ್ಮ ಸಮುದಾಯದ ಸಮಸ್ಯೆಗಳ ಬಗ್ಗೆ ಅದರ ಚರ್ಚೆಗೆ ನಾವು ಸಭೆಯನ್ನ ಕರೆದಿದ್ವಿ. ಆದ್ರೆ ಆ ಸಭೆಗೂ ಕೂಡ ಅಡ್ಡಿಯನ್ನ ಪಡಿಸಿದ್ರು. ಸಮುದಾಯ ಇವತ್ತು ಕಾಂಗ್ರೆಸ್ ಪಕ್ಷದ ಬೆನ್ನೆಲುಬಾಗಿ ನಿಂತಿದೆ. ನಮ್ಗೆ ಅವಕಾಶ ಇಲ್ಲ ಅಂದ್ರೆ ನಾವು ಯಾವ ಕಾರಣಕ್ಕೆ ಇಲ್ಲಿ ಇರಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಯೋಚನೆಯನ್ನ ಮಾಡದಂತೆ ಕಾಣಿಸ್ತಾ ಇದೆ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಕೂಡ ಈ ಸಭೆಯನ್ನ ನಿಲ್ಲಿಸಬಾರ್ದು. ಈಗ ಮುಂದೂಡಿಕೆ ಆಗಿದೆ. ಹೈಕಮಾಂಡ್ ಒಪ್ಪಿಗೆಯನ್ನ ಪಡೆದೇ ನಾವು ಮತ್ತೆ ಸಭೆಯನ್ನ ನಡೆಸಬೇಕು ಅನ್ನುವಂತ ನಿರ್ಧಾರಕ್ಕೆ ಪರಮೇಶ್ವರ್ ಮತ್ತೆ ಮಹದೇವಪ್ಪ ಅವರು ಇವತ್ತು ಚರ್ಚೆಯನ್ನ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇದೆ. ಹಾಗಾಗಿ ಒಂದು ಕಡೆ ದಲಿತ ಸಮುದಾಯದ ಸಚಿವರು ಮತ್ತೆ ಶಾಸಕರ ಸಭೆಯನ್ನ ಮತ್ತೊಮ್ಮೆ ಮಾಡೋದು, ಇನ್ನೊಂದು ಕಡೆ ಸುರ್ಜೇವಾಲಾ ಅವರು ನೇರವಾಗಿ ಸರ್ವ ಸದಸ್ಯರ ಸಭೆಯಲ್ಲಿ ಆಕ್ರೋಶಗಳನ್ನ ವ್ಯಕ್ತಪಡಿಸಿದ್ರು. ಇದು ಎಲ್ಲಾ ಸಚಿವರಿಗೂ ಕೂಡ ಅಸಮಾಧಾನಕ್ಕೆ ಕಾರಣ ಆಗಿದೆ. ಯಾಕೆಂದ್ರೆ ಸಚಿವರನ್ನ ಪ್ರತ್ಯೇಕವಾಗಿ ಸಭೆಯನ್ನ ಮಾಡಿ ಈ ರೀತಿಯಾಗಿ ನೀವು ಮಾಧ್ಯಮಗಳ ಮುಂದೆ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡಬೇಡಿ, ಇದರಿಂದ ಪಕ್ಷ ಮತ್ತೆ ಸರ್ಕಾರಕ್ಕೆ ಡ್ಯಾಮೇಜ್ ಆಗ್ತಾ ಇದೆ. ಹಾಗಾಗಿ ನೀವು ಮಾತನಾಡುವಂತ ಸಂದರ್ಭದಲ್ಲಿ ನೋಡಿ ಮಾತನಾಡ್ಬೇಕು ಅನ್ನುವಂತ ಸಲಹೆಯನ್ನ ಮುಂದೆ ಇಟ್ಟಿದ್ರೆ ಎಲ್ಲ ಸಚಿವರು ಕೂಡ ಅದನ್ನ ಕೇಳ್ತಾ ಇದ್ರು, ಪಾಲನೆ ಮಾಡ್ತಾ ಇದ್ರೇನೋ.
ಯಾವಾಗ ನೀವು ಕಾರ್ಯಕರ್ತರು ಮುಖಂಡರ ಒಂದು ಸಭೆಯಲ್ಲಿ ನೇರವಾಗಿ ಸಚಿವರಿಗೆ ಒಂದು ರೀತಿ ಧಮಕಿ ಹಾಕುವಂತ ರೀತಿಯಲ್ಲಿ ಎಚ್ಚರಿಕೆಯನ್ನ ಪಾಸ್ ಮಾಡಿದ್ರು, ಇದು ಸಚಿವರ ಅಸಮಾಧಾನಕ್ಕೆ ಕಾರಣ ಆಗಿದೆ, ಅವರ ಕೆಂಗಣ್ಣಿಗೂ ಕೂಡ ಗುರಿಯಾಗಿದೆ. ಆ ನಿಟ್ಟಿನಲ್ಲೂ ಕೂಡ ಸುರ್ಜೇವಾಲಾ ಅವರ ವಿರುದ್ಧವಾಗಿ ನಾವು ಹೈಕಮಾಂಡ್ಗೆ ದೂರನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಇವತ್ತು ಮಹದೇವಪ್ಪ ಪರಮೇಶ್ವರ್ ಅವರು ಭೇಟಿಯಾದಂತ ಸಂದರ್ಭದಲ್ಲಿ ಚರ್ಚೆಗಳಾಗಿದೆ. ಯಾಕೆಂದ್ರೆ ಪಕ್ಷದಲ್ಲಿ ನಾವು 2-3 ದಶಕಗಳಿಂದ ನಾವು ಪಕ್ಷದ ನಿಷ್ಠಾವಂತರಾಗಿ ಕೆಲಸವನ್ನ ಮಾಡ್ತಾ ಇದ್ದೀವಿ, ಪಕ್ಷವನ್ನ ಸಂಘಟನೆ ಮಾಡ್ತಾ ಇದ್ದೀವಿ, ಹಲವು ಸ್ಥಾನಮಾನಗಳನ್ನ ಈಗಾಗಲೇ ನಾವು ನಿರ್ವಹಿಸಿದ್ದೀವಿ. ನಮ್ಮಂತಹ ಹಿರಿಯರನ್ನೇ ಈ ರೀತಿಯಾಗಿ ನಡೆಸ್ಕೊಂಡ್ರೆ ನಾವು ಯಾಕೆ ಸುಮ್ಮನಿರ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಹಿರಿಯ ನಾಯಕರು ಆಲೋಚನೆ ಮಾಡಿರುವಂತೆ ಕಾಣಿಸ್ತಾ ಇದೆ. ಹಾಗಾಗಿ ಇವತ್ತಿನ ಪರಮೇಶ್ವರ್ ಭೇಟಿ ಸಂದರ್ಭದಲ್ಲಿ ಹಲವು ವಿಷಯಗಳ ಬಗ್ಗೆ ಮಹದೇವಪ್ಪ ಅವರು ಚರ್ಚೆಯನ್ನ ಮಾಡಿದ್ದಾರೆ. ಹೈಕಮಾಂಡ್ ಭೇಟಿಗೂ ಕೂಡ ಈಗ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅನ್ನುವಂತ ಮಾಹಿತಿಗಳು ನಮ್ಗೆ ಸಿಗ್ತಾ ಇರುವಂತ ಸೌಖ್ಯ. ಓಕೆ, ಥ್ಯಾಂಕ್ ಯು ಶಿವಕುಮಾರ್ ಡೀಟೇಲ್ಸ್ಗೆ. ಅಲ್ಲಿಗೆ ಪರಮೇಶ್ವರ್ ಅವರು ನಿನ್ನೆ ಕೂಡ ಒಂದು ಹೇಳಿಕೆ ಕೊಟ್ಟಿದ್ರು, ಸಮುದಾಯದವರು ಒಂದು ರೀತಿ ಸಭೆ ಮಾಡ್ತಾರೆ ಅಂದರೆ ಅದನ್ನು ಹೈಕಮಾಂಡ್ ಗಮನಿಸುತ್ತೆ, ಅಂಥದ್ರಲ್ಲಿ ಇದೆಲ್ಲ ಗಮನಿಸಲ್ಲ ಅಂತ. ಹಾಗಾಗಿ ಈ ಭೇಟಿಗಳನ್ನು ಕೂಡ ಹೈಕಮಾಂಡ್ ಗಮನಿಸ್ತಾ ಇರುತ್ತೆ. ನೋಡೋಣ ಏನಾಗುತ್ತೆ ಅಂತ.